ಏನಾಗಿದೆ ಅಂದರೆ ನೋಡ್ಕೊಳ್ಳೋಕ್ಕೆ ಕೊಟ್ಟಿದ್ವಿ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಏನೋ ಮಿಸ್ ಆಗಿ ಕಾಲಿಡಾಗ್ಬಿಟ್ಟಿದೆ. ಅದಕ್ಕೆ ನೀರು ತಂದು ಕೊಟ್ಟಿದ್ದೀನಿ. ಇವಾಗ ಕುಡೀಲಿ. ಇಷ್ಟುದ್ದ ಕೂದಲು ಬಂತೀಗ ಕೊಂಡು 5 ಸೆಕೆಂಡ್ ಕೊಡು, ಟ್ರೈ ಮಾಡು. ಹಿಂಗೆ ಮುಖ ಥರ ಗುಮ್ಮ ಆಗ್ಬಿಟ್ಟಿದೆ ಪಾಪಚ್ಚಿ ಇದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನಲ್ಲಾಗೂ ನಾನು ಲಿಫ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಫ್ರೆಶ್ ಅಪ್ ಆಯ್ತು, ಬೆಳಗ್ಗೆನೆ ಸ್ನಾನ ಮಾಡಿ ನೋಡಿ ಈಗ ಹೊರಟಿದ್ದೀನಿ. ಗಾಡಿ ಸರ್ವಿಸ್ ಇತ್ತು ಇವತ್ತು, ಗಾಡಿ ಸರ್ವಿಸ್ ಇದೆ. ಮತ್ತು ನಾಳೆ ದೇವಸ್ಥಾನಕ್ಕೆ ಹೋಗಲೇಬೇಕು. ನಾಳೆ ನಾಡಿದ್ದು ದೇವಸ್ಥಾನಕ್ಕೆ ಹೋಗಲೇಬೇಕು, ಫಿಕ್ಸ್ ಆಗಿದ್ದೀನಿ. ಸೊ ಅದಾದಮೇಲೆ ಮತ್ತೆ ಇನ್ನೊಂದೇನು ಅಂತಂದರೆ ಗೈಸ್, ಟ್ಯಾಬ್ ತಗೊಂಡು ತುಂಬ ಖುಷಿ ಆಯಿತು. ಇನ್ನೂ ಆ ಥರ ಇನ್ನೂ ಮ್ಯಾಕ್ ತೊಗೋಬೇಕು, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಎಡಿಟಿಂಗು. ಬಟ್ ನಾನು ಟ್ಯಾಬ್ ತೊಗೊಂಡಿದ್ದು ಏನಕ್ಕೆ ಅಂದರೆ ಗೇಮ್ ಆಡೋಕ್ಕಲ್ಲ, ನನ್ನ ಟೀಮಿಗೆ ಬೇಕಿತ್ತು. ನನ್ನ ಟೀಮಲ್ಲಿ ವರ್ಕ್ ಮಾಡೋಕ್ಕೆ ಅವ್ರಿಗೆ ಸಖತ್ ಹಿಂಸೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ತೊಗೊಂಡಿತ್ತು. ನನಗೇನು ಗೇಮ್ ಆಡೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಸುಮ್ಮನೆ ಏನೂ ಅಲ್ಲ. ಸೊ ಜನ ತೋರಿಸುತ್ತೆ ಗೇಮ್ ಆಡೋಕ್ಕೆ ಹಂಗೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಬಟ್ ಇದು ನಮ್ಮ ಟೀಮಿಗೆ ಬೇಕಿತ್ತು, ತುಂಬ ಅವಶ್ಯಕತೆ ಇತ್ತು. ಸೊ ಅದಕ್ಕೋಸ್ಕರ ತೊಗೊಂಡಿತ್ತು. ಬನ್ನಿ ಹೊರಡೋಣ. ಸಕ್ಕತ್ ಬಿಸಿಲು ನೋಡಿ, ಸಕ್ಕತ್ ಬಿಸಿಲು ಬೇರೆ ಬರ್ತಿದೆ. ನಮ್ಮ ಟೀಮವ್ರನ್ನ ಬೇರೆ ಕರ್ಕೊಂಡು ಅವ್ರು ಗಾಡಿ ತರಕ್ಕೆ ಹೋಗ್ಬೇಕು. ಇನ್ನೊಂದು ಗಾಡಿ ಇತ್ತು ನಮ್ಮದು, ಅಲ್ಲಿ ಕಡೆ. ಈಗ ಮತ್ತೆ ಮನೆಗೆ ಬಂದಿರೋದು. ಬಟ್ ಮನೆಗೆ ಯಾವ ರೀತಿ ಬಂದಿದ್ದಾಳೆ ಅಂತಂದರೆ ಪಾಪ ಕಾಲು ಏಟಾಗ್ಬಿಟ್ಟಿದೆ. ನೋಡ್ಕೊಳಕ್ಕೆ ಕೊಟ್ಟಿದ್ವಿ ಅವ್ರಿಗೆ, ಯಾರಿಗೊಬ್ರಿಗೆ. ಅವರು ನಿಧಾನ ಆದರೆ ಹಂಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ನಾನು ಕರ್ಕೊಂಬಂದಿದ್ದು. ಹಂಗೆ ಹೊಟ್ಟೆ ಹೊರಬಿಟ್ಟು ಏನಾಗಿದೆ ಅಂದರೆ ನೋಡ್ಕೊಳ್ಳೋಕ್ಕೆ ಕೊಟ್ಟಿದ್ವಿ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಏನೋ ಮಿಸ್ ಆಗಿ ಕಾಲಿಡಾಗ್ಬಿಟ್ಟಿದೆ. ಅಂದರೆ ಡೋರಿಗೆ ಹಾಕೋಗ್ಬಿಟ್ಟು ಕಾಲಿಡಾಗ್ಬಿಟ್ಟಿದೆ. ಸಕ್ಕ ನನಗಂತೂ ಬೇಜಾರಾಗ್ಬಿಡ್ತು. ಅದಕ್ಕೆ ಈಗ ನೋಡಿ ಏನು ಪ್ಲ್ಯಾನ್ ಮಾಡಬೇಕು. ಪಾಪ ನನಗೆ ಹೊಟ್ಟೆ ಹೊಡಿತೆ ಗೈಸ್, ನೋಡಿ ಸಕ್ಕ ಬೇಜಾರಾಯ್ತೈತೆ. ಅದಕ್ಕೆ ಅವ್ಳು ಕರ್ಕೊಬ ಅಂತ ಅಂದ್ಲು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಅವಳಿಗೆ ಕಾಲು ಊರಕ್ಕೆ ಆಗ್ತಿಲ್ಲ. ಅದು ನೋಡಿ ಅದೇ ಮೂಮೆಂಟ್ ಕೊಟ್ಬಿಡಿ ಅವ್ಳಿಗೆ. ಅದಕ್ಕೆ ಮೂಮೆಂಟ್ ಸ್ಟಿಲ್ ಕೊಟ್ಬಿಟ್ಟಿದ್ದಾಳೆ. ನೋಡಿ ಎಲ್ಲ ಹಿಂಗೆ ಹುಡ್ತಾಳೆ. ಅವ್ಳಿಗೆ ಇಷ್ಟಿನಲ್ಲಿ ಬೇರೆ ಕಡೆ ಬಿಟ್ಟಿದ್ದು ಅವ್ಳಿಗೆ ಹಿಂಸೆ ಆಗ್ಬಿಟ್ಟಿತ್ತೇನೋ. ಅದಕ್ಕೆ ಅವಳು ಕರ್ಕೊಬ ಅಂತ ಅಂದು ಅದಕ್ಕೆ ಕರ್ಕೊಂಬಂದಿದ್ದೀನಿ. ನೋಡಿ ಅವಳು ನೋಡ್ರಿ ಹೆಂಗೆ ಓಡ್ತಾಳೆ ಇವಾಗ. ಕಾಲು ಏಟಾಗ್ಬಿಟ್ಟೆ ಸಖತ್. ಅವಳಿಗೆ ಸಖತ್ ದಾಹ ಆಗ್ಬಿಟ್ಟಿತ್ತು. ಅದಕ್ಕೆ ನೀರು ತಂದು ಕೊಟ್ಟಿದ್ದೀನಿ. ಇವಾಗ ಕುಡೀಲಿ. ಟಿಫನ್ ಮಾಡ್ತಿರೋದು ಅಂದ್ಬಿಟ್ಟು ದಿಸ್ ಇಸ್ ಟೂ ಮಚ್. ಯಾವ ಮಚ್? ಓಯ್ ಗುಡ್ ಮಾರ್ನಿಂಗ್ ಹೇಳಿಲಿ. ಗುಡ್ ಆಫ್ಟರ್ನೂನ್ ಇದೆ ಆಲ್ರೆಡಿ. ಟಿಫನ್ ಮಾಡ್ತಿದ್ದೀನಿ ಇವಾಗ ನಾನು. ಟಿಫನ್ ಅವಳು ಲಿಯೋಗೆ ಸ್ನಾನ ಎಲ್ಲ ಮಾಡಿಸಿ ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಮಾಡಬೇಕು. ಇಸ್ಕೊ ನೋಡಿ, ಲಿಯೋನ್ ಇವಾಗ ನೀಟಾಗಿ ಎಲ್ಲ ಸ್ನಾನ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಇಷ್ಟುದ್ದ ಕೂದಲು ಬಂತೀಗ ಬಂದಿದೆ ಏನೋ. ಎಸ್ ಅದೇ ಕಾಲಿಡಾಗೈತೆ. ಶೇಕೆಂಡ್ ಕೊಡು ಅಂತ ಹೇಳಲ್ಲ. ಶೇಕೆಂಡ್ ಕೊಡು, ಹೈಫೈ ಕೊಡಲಿಯೋ. ಅವಾಗ ಕೊಟ್ಲು ಹೈಫೈ ಕೊಡಲಿಯೋ. ನನ್ನ ಕಷ್ಟ ನಂಗೈತೆ, ಮುಚ್ಚಲೇ ಬಾಯಿ ಅಂತಿರ್ದವಳು. ನೀನು ಇಲ್ಲ, ಅವಳು ಹೈಫೈ ಕೊಡ್ತಿದ್ಲು, ನೀನು ನೋವು ಮಾಡಿಬಿಟ್ಟೆ ಒಂದಷ್ಟು ಹೇಳ್ಕೊಂಡು. 5 ಸೆಕೆಂಡ್ ಕೊಡಲಿಯೋ. ಕೊಡು, ಟ್ರೈ ಮಾಡು. ನೆಕ್ ಬೇಡ, ಸೆಕೆಂಡ್ ಕೊಡಲಿಯೋ. ಇಂಕೆ ಕೊಡು. ಬೇಡ ಕೊಡು. ಬಾಯಲ್ಲೇ ಕೊಡ್ತೀನಿ ಅಂತಿದ್ರೆ ನೋಡಲ್ಲಿ ಮಲ್ಕೊಳ್ತಿರೋದವಳು ತಲೆ ಮುದ್ದು ಸ್ನಾನ ಮಾಡಿಸ್ಕೊಡೋಣ ಇವಳಿಗೆ. ಪಾಪ ಹಂಗೆ ಮಲ್ಕೊಂಡ್ಬಿಟ್ಲು. ಮಲ್ಕೊಂಗೆ ಇಟ್ಕಟ್ಕೊಮ್ಮ ಬೇಸಿ ಕೊಡ್ವಿ. ಸ್ನಾನ ಮಾಡಿಸ್ಬೇಕು, ಇಟ್ಕೊ. ಅವಳು ಸ್ನಾನ ಮಾಡಿಸ್ಬೇಕಲ್ಲ ಅಂತಾನೆ ಹಂಗೆ ಆಡ್ತೋಳು. ನೋಡಿ ಮುದ್ದು ಎತ್ಕೊ ಬಲಿ. ಅಯ್ಯೋ ಮತ್ತೆ ಹಿಂಗೆ ಎತ್ಕೊಳ್ತಿದ್ದೀನಿ. ಇವಾಗ ಲಿಯೋಗೆ ಡೋರ್ ವಾಶ್ ಮಾಡಿದ್ದೀವಿ. ಈಗ ಬಿಸಿನೀರು ಬರ್ತಿದೆ. ನೀಟಾಗಿ ಸ್ನಾನ ಮಾಡ್ತಾನೆ. ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಬಿಡೋಣ. ಬರೇ ಮೊದಲೇ ಕಾಲು ಮುಡ್ಕಿ ಓಡ್ತವಳೆ. ಈಗ ಕಾಲು ಮುಡ್ಕಿ ಅಲ್ಬಲ್ವಾ, ಸಾರಿ. ಈ ಬಟ್ಟೆ ಜರ್ಕಿನ್ ಹಾಕಂದಂಗೆಲ್ಲ ಇವಳೇನ ಪ್ರಾಬ್ಲಮ್ಮು. ಅವತ್ತು ಅಷ್ಟೇ ನೋಡಿ, ಇವತ್ತು ಇದೆ ಇವಳೇನೆ. ಕಾಲಿಗೆ ಬಿಟ್ಬಿಟ್ರೆ ಲಾಗ ಮಾಡೋಕ್ಕಾಗಲ್ಲ. ನಾನು ಡೆಟಲ್ ಕೂಡ ಹಾಕಿದ್ದೀವಿ. ಡೆಟಲ್ ಹಾಕಿ ಸ್ನಾನ ಮಾಡ್ತೀನಿ ನೀಟಾಗಿ ಅಂತ. ಬಾರಿ ಎಲ್ಲಿ ಓಡೋಗ್ತಿದ್ಯಾ? ಸ್ನಾನ ಮಾಡ್ತಿದ್ದೀನಿ. ಓಡೋಗ್ತವಳೆ. ಬಾ ಹಾಕು ಬೇರೆ ಡೆಟಲ್ ಸ್ನಾನ ಆಗಬೇಕು. ಡೆಟಲ್ ಹಾಕಿದ್ರೆ ಫ್ರೆಶ್ ಅನ್ಸುತ್ತೆ.
ನೋಡಿ ಹಿಂಗೆ ಮುಖ ಥರ ಗುಮ್ಮ ಆಗ್ಬಿಟ್ಟಿದೆ ಪಾಪಚ್ಚಿ ಇದು. ಲಿಯೋ ಸಮಸ್ಯೆ ಮಾಡ್ದಾಗೆಲ್ಲ ನನ್ನ ಬಟ್ಟೆ ಚೇಂಜ್ ಮಾಡ್ಕೊಳ್ಳೇಬೇಕು ನಾನು. ನೋಡಿ ಇಲ್ಲಿ ಒಂದು ಕಾಲು ಹೆಂಗಾಗಿದ್ರು ಹೆಂಗೆ ಏಯ್ ಬೈ ಕಡೆ ಬಾಚೆ ಬಾಚೆ ಬಾ. ಕಾಲು ಒಂದು ಹಂಗಾಗಿದ್ರು ಹೆಂಗೆ ಆಡ್ತಾಳೆ ಅವಳು. ಖುಷಿ ಆಗ್ಬಿಡ್ತು ಗೈಸ್. ಒಳಗೆ ಕರ್ಕೊಂಡ್ಬಂದಿದ್ದಕ್ಕೆ ಎಷ್ಟು ಅವಳು ನೋಡಿ. ಅವಳು ಖುಷಿ ಆದರೆ ಬಲ ಕಚ್ಕೊತವೆ ನಾಯಿಗಳು. ಇದೇ ನೋಡಿ ಖುಷಿಯಾಗಿದೆ ಅವಳಿಗೆ. ಮತ್ತೆ ಆರಾಮಾದ್ನಲ್ಲಪ್ಪ ಅಂತ. ಬಟ್ ಅವಳಿಗೆ ಗೊತ್ತಿಲ್ಲ ಮತ್ತೆ ಅಲ್ಲೇ ಬಿಡ್ತೀವಿ ಅಂತ. ಇಲ್ಲೇ ನೋಡ್ಕೋಬೋದು ಗೈಸ್. ಇವಳು ಹಂಗೆ ಆಡೋದು, ಓವರಾಗಿ ಆಡೋದು, ತಗೊಂಡು ಎತ್ಕೊಂಡು ಅದನ್ನು ಮುಖದ ಮೇಲೆ ಹಾಕೊಳ್ಳೋದು, ಅದನ್ನೇ ಮುದ್ದಾಡೋದು ಮಾಡೋದು ಇಷ್ಟ ಗೈಸ್. ನೋಡಿ ಇಲ್ಲಿ ನಾನು ನಿಮ್ಗೆ ಹೋಗ್ಬಿಟ್ಟು ಕೊಟ್ಟಿಲ್ಲ, ಅದನ್ನು ಕ್ಲೋಸ್ ಮಾಡ್ತೀವಿ. ಯಾರು ಯೂಸ್ ಮಾಡೋಲ್ಲ, ನಾವು ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ. ಅದು ಮಾಡಾದ್ಮೇಲೆ ಆ ಟ್ಯಾಂಕಿಗೆ ಅದು ಅವಳಿಗೆ ಕಟ್ಬಿಟ್ಟು ಆರಾಮಾಗಿ ಊಟ ಮಾಡಿದ್ರು ಆಗುತ್ತೆ ಅವಳಿಗೆ. ಇವಳು ಇಲ್ಲ ಅಂತ ಎಲ್ಲಿ ಗೊತ್ತಾ, ಇಲ್ಲಿ ಬಿಡ್ಕೊತಾಳೆ. ಕೊನೆಗೆ ಅಲ್ಲೂ ಬಿಟ್ಬಿಟ್ಟಿದ್ಲು ಒಂದು ದಿವಸ. ಅದಕ್ಕೆ ನಾನು ಅಲ್ಲಿ ಬಿಟ್ಟಿದ್ದೆ. ಮತ್ತೆ ಈಗ ಅದೇ ಪ್ರಾಬ್ಲಮ್ ಆಗ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅವಳು ಜಾರ ಡ್ರೈ ಮಾಡ್ತಿರೋದ ಬಾಲಿಯೋ ನೋಡಿ ಹೆಂಗೆ ಆಡ್ತಾಳೆ. ಒಂದು ಕಾಲು ಹೆಂಗೆ ಆಗಿದ್ರು ಬಾಲಿಯೋ ಹಾಕೋ ಹಿಡ್ಕೊ ಬಾ, ಇದಾಕಪ್ಪ. ಅವಳು ಬರಲ್ಲ ಗೊತ್ತದ ನನಗೆ. ನೋಡಿ ಗೈಸ್ ಐಫೈ ಬೇರೆ ಕೊಡೋಕೆ ಹೋಯ್ತಾಳೆ. ಕಾಯಿ ಮಕ್ಕ ಐಫೈ ಕೊಡೋಕೆ ಹೋಯ್ತಾಳೆ. ಹಾಂ ಡವ್ ಮಾಡ್ತೀಯಲ್ಲಿ ಏನಾರ ನಮ್ಮ ಹತ್ರ ನೀನು ಇಲ್ವಂತೆ. ಪೌಡ್ರ ಕೊಡು ಆಮೇಲೆ ಅದನ್ನು ಕಟ್ಟೋಳು. ಈ ಮನೆ ಒಳಗಡೆ ಇಲ್ಲಿ ಯಾರು ಕಟ್ತಾರೆ, ಅದಕ್ಕೋಸ್ಕರ ತಗೊಂಡೋಗಿ ಬಿಟ್ಬಿಡ್ಬೇಕು. ಈಗಲೂ ಅಲ್ಲೇ ಬಿಡೋದು ಬಿಟ್ಟು ಒಂದು ಬೇರೆ ಪ್ಲ್ಯಾನ್ ಇದೆ. ಅದೆಲ್ಲ ಥಿಂಕ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಥಿಂಕ್ ಮಾಡೋದ್ಮೇಲೆ ಡಿಸೈಡ್ ಮಾಡ್ತೀವಿ. ಥಿಂಕ್ ಮಾಡೋದು ಸುಮ್ಮನೆ ಹೇಳ್ಬಿಟ್ಟು ಹೇಳ್ಬೇಕು. ಹೇಳಿದ್ಮೇಲೆ ಮಾಡಬೇಕು. ಹಂಗೆ ಪೌಡರು ಏನಾರು ಈ ಥರ ಇದ್ದರೆ ಹೋಗೋಕ್ಕೆ ಇದನ್ನ ಹಾಕ್ಬೇಕು. ಅದಕ್ಕೆ ಅವಳಿಗೆ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಗೈಸ್, ಅದಕ್ಕೋಸ್ಕರ ಟ್ಯಾಬ್ಲೆಟ್ ಬೇರೆ ಹಾಕಬೇಕು. ನೋಡಿ ಪೌಡ್ರ್ ಹಾಕ್ತಿರೋದು. ಪೌಡ್ರಲ್ಲಿ ಹಾಕಾಯ್ತು. ಇನ್ನು ಇಲ್ಲೇ ಇರ್ತಾಳೆ. ಇನ್ನು ಕರ್ಕೊಂಡು ಹೋಗಿ ಬಿಡ್ಬೇಕಾದ್ರೆ ಎಲ್ಲಿ ಬಿಡ್ತೀವಿ, ಏನು ಪ್ಲ್ಯಾನ್ ಎಲ್ಲ ತೋರಿಸ್ತೀನಿ ನಿಮಗೆ. ಇನ್ನೊಳು ಅಷ್ಟು ನಿಮಿಷದಲ್ಲಿ ಒಂದು 2 ಅವರ್ ರೆಸ್ಟ್ ಮಾಡಲಿ. ಈ ಮಧ್ಯಾಹ್ನ ಅಲ್ವಾ, ರೆಸ್ಟ್ ಮಾಡಲಿ. ಆರಾಮಾಗಿ ಆಟಾಡಲಿ ಬಿಡೋಳು ಫ್ರೀಯಾಗಿ. ವೀಕ್ಸ್ ಒನ್ಸ್ ಕರ್ಕೊಂಬರಬೇಕಾರೆ ಇಲ್ಲಿಗೆ, ಒಂದ್ಸರಿ ಕರ್ಕೊಂಡ್ ಆಟಾಡ್ಸಬೇಕಾರೆ ಇಲ್ಲಿಗೆ. ನೋಡಿ ಸರ್ ಹೇಳ್ತಾನೆ ಹೆಂಗೆ ಆಟಾಡ್ತಾರೆ. ಬೇಡ ಅಲ್ಲಿ ಮಾಡಿಸ್ಬಿಡ. ಅಲ್ಲಿಗೆ ರೆಡಿ ಮಾಡ್ತೀನಿ ಮಾಡ್ಸೋಕ್ಕೆ. ಈಗ ಫೈನಲಿ ಒಳ್ಳೆ ಟ್ರೀಟ್ಮೆಂಟ್ ರೆಡಿ ಮಾಡಿ ಈಗ ನೆಮ್ಮದಿಯಾಗಿರೋಕ್ಕೆ ನಾವು ಕೂತ್ಕೊಳ್ಳಿ ಇವಾಗ ಅವಳು. ಸೊ ಇವತ್ತು ಇಲ್ಲೇ ಇರ್ತಾಳೆ ಅವಳು. ನಾಳೆ ಅವಳನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಸೊ ಪ್ಲ್ಯಾನ್ ನೋಡೋಣ. ಏನು ಮಾಡೋಕ್ಕಾಗಲ್ಲ. ಫೋಸ್ ಕೊಡು. ನೋಡಿ ಗೈಸ್ ಫೋಟೋ ಹೆಂಗೆ ಕೊಡ್ತಾಳೆ. ಓಕೆ ಗಾಯ್ಸ್, ಇಲ್ಲಾಗ ಎಲ್ಗೇಟ್ ಮಾಡ್ತೀನಿ. ಲವ್ ಯು ಟಿಲ್ ಟೇಕ್ ಕೇರ್. ಬಾಯ್ ಬಾಯ್ ಮಾಡಲಿ. ಬಾಯ್ ಮಾಡು.